ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ನ ಒಂದು ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸುಮಾರು ಇದೀಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಟಿ ಅಪ್ಲಿಕೇಶನ್ ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆಯಲ್ಲ ಡಿಸೆಂಬರ್ ತಿಂಗಳ 7ನೇ ತಾರೀಕು 2025 ಭಾನುವಾರದಂದು ಪೇಪರ್ 1 ಮತ್ತು ಪೇಪರ್ 2 ವಿದ್ಯಾರ್ಥಿಗಳಿಗೆ ಅಂದರೆ ಒಂದು ಡಿ.ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಒಂದು ಪೇಪರ್ 1 ಅಂತಕ್ಕಂಥದ್ದು, ಬಿ.ಎಡ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಪೇಪರ್ 2 ಅಂತಕ್ಕಂಥದ್ದು ಪರೀಕ್ಷೆ ನಿಗದಿಯಾಗಿದ್ದು, ಸೊ ಕೆಲವೊಂದು ಅಂದರೆ ವಿದ್ಯಾರ್ಥಿಗಳಿಗೆ ಇವಾಗ ಸಾಕಷ್ಟು ಪ್ರಶ್ನೆಗಳಾಗ್ತಿರುತ್ತೆ. ಫಸ್ಟ್ ಎಕ್ಸಾಮ್ ಅಟೆಂಡ್ ಮಾಡ್ತಿರೋರಾಗಿರ್ಬೋದು, ಅದು ಈ ಬಾರಿ ಏನಾದರೂ ಚೇಂಜಸ್ಗಳಾಗಿದ್ದಾವ, ಯಾಕಂದ್ರೆ ಇವಾಗ ಕೆ.ಸೆಟ್ ಎಕ್ಸಾಮ್ ಬೇರೆ ಆಯಿತು. ಅಂದರೆ ಕರ್ನಾಟಕ ರಾಜ್ಯದ ಒಂದು ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆಯಲ್ಲ ಆ ಒಂದು ಎಕ್ಸಾಮಲ್ಲೂ ಕೂಡ ಕೆಲವೊಂದು ರೀತಿಯಾದಂಥ ಒಂದು ಎಕ್ಸಾಮ್ ಹಾಲ್ಗೆ ಹೋದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಬಾಯ್ಸ್ಗೆ ಆಗಿರ್ಬೋದು, ಒಂದು ಶರ್ಟನ್ನ ಕಟ್ ಮಾಡಿದಂಥದ್ದಾಗಿರ್ಬೋದು, ಅಂದರೆ ಫುಲ್ ಶರ್ಟ್ ಹಾಕೋಬಾರ್ದು ಅಂತ ಬೇರೆ ರೀತಿಯಲ್ಲಿ ನಂತರದಲ್ಲಿ ಒಂದು ಮಹಿಳೆಯರ ಒಂದು ಓಲೆಗಳಾಗಿರ್ಬೋದು, ಮೂಗ್ಬಟ್ಟುಗಳನ್ನಾಗಿರ್ಬೋದು ತೆಗೆಸಿರುವಂಥದ್ದಾಗಿರ್ಬೋದು, ಒಂದು ಸುದ್ದಿನ ಆಯಿತು ಅಂತ ಹೇಳ್ಬೋದಾಗಿರುತ್ತೆ. ಅಷ್ಟು ಕಟ್ಟುನಿಟ್ಟಾಗಿ ಮಾಡುವಂಥದ್ದು ಇತ್ತಲ್ಲ. ಸೊ ಈಗ ಟಿ.ಇ.ಟಿಗೂ ಕೂಡ ಆ ಥರ ಇರುತ್ತಾ, ಅಥವಾ ಇಲಾಖೆ ಕಡೆಯಿಂದ ಏನೇನು ಮಾಹಿತಿಗಳನ್ನು ಕೊಟ್ಟಿದ್ದಾರಾಗಿದ್ರೆ ಒಂದು ಟಿ.ಇ.ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಸ್ತುತದಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥದ್ದು, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಏನೇನು ಮಾಡಿದ್ರೆ ಏನೆಲ್ಲ ಕ್ರಮಗಳನ್ನ ತಗೋತೀವಿ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಪ್ರತಿಯೊಂದು ಅಂಶನ ತಿಳ್ಕೊಂತಾರೆ. ಹೆಚ್ಚಿಗೆ ಅವರಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ, ಬಿ.ಎಡ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಮಾಹಿತಿನ ತಲುಪಿಸಿ ಅರಿವನ್ನ ಮೂಡಿಸಿ ಅಂತ ತಿಳಿಸ್ತಾ ಒಂದೊಂದಾಗಿ ವಿವರಣೆಯನ್ನು ನಾನು ನಿಮಗೆ ಕೊಡ್ತೇನೆ. ಈಗ ಅಭ್ಯರ್ಥಿಗಳೇ ಬನ್ನಿ, ಸ್ಕ್ರೀನ್ ಮುಖಾಂತರ ಮಾಹಿತಿನ ಕೊಡ್ತೇನೆ. ಹೆಚ್ಚುವರಿ ಪ್ರಶ್ನೆ, ಡೌಟ್ಸ್ ಇದ್ದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಮಾಹಿತಿಗಳು ಲಭ್ಯ ಆಗ್ತಿರುತ್ತೆ. ಅಂದರೆ ಅಭ್ಯರ್ಥಿಗಳು ಇವಾಗ ಪ್ರಶ್ನೆಯನ್ನು ಕೇಳ್ತೀರಿ. ಪ್ರಮುಖವಾಗಿ ನಾನು ಮೊದಲನೇದಾಗಿ ಕ್ಲಾರಿಫಿಕೇಶನ್ ಕೊಡ್ತೇನೆ. ಕೆ.ಸೆಟ್ಗೆ ಏನು ಮಾಡಿದ್ರಲ್ಲ ಅಭ್ಯರ್ಥಿಗಳಿಗೆ, ಸೊ ಆ ರೀತಿಯಾಗಿ ಒಂದು ಟಿ.ಇ.ಟಿ ಒಂದು ನೋಟಿಫಿಕೇಶನ್ ಅಥವಾ ನೋಟಿಫಿಕೇಶನ್ ಅಭ್ಯರ್ಥಿಗಳಿಗೆ ಏನು ಮಾಹಿತಿನ ಬಂದಿಲ್ಲ ಇಲಾಖೆ ಕಡೆಯಿಂದ, ಅದರಲ್ಲಿ ಅಷ್ಟು ಕಟ್ಟುನಿಟ್ಟಾಗಿ ಮಾಹಿತಿನ ಅವ್ರು ಕೊಟ್ಟಿಲ್ಲ. ಜನರಲ್ ಆಗಿ ಎಕ್ಸಾಮ್ ಏನು ನಡೀತಲ್ಲ ಅದರಲ್ಲೇ ಪ್ರಮುಖವಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಬಟ್ ಪ್ರಮುಖ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಟಿ.ಇ.ಟಿ ರೇಂಜ್ಗೆ ಓಲೆ ಹಾಕೊಂಬಾರ್ದ, ಒಡವೆ ಹಾಕೊಂಬಾರ್ದ, ಅಥವಾ ಒಂದು ಏನು ನಾರ್ಮಲ್ ಆಗಿ ಒಂದು ಶರ್ಟ್ಗಳಾಗಿರ್ತಕ್ಕಂಥದ್ದು ಬಾಯ್ಸ್ಗೆ ಅದಕ್ಕೆ ಸಂಬಂಧಪಟ್ಟಂತೆ, ಸೊ ನಾರ್ಮಲ್ ಡ್ರೆಸ್ಗಳಿಗೆ ಸಂಬಂಧಪಟ್ಟಂತೆ ಏನೋ ಅವ್ರು ಮೆನ್ಷನ್ ಮಾಡಿಲ್ಲ. ಅಂದರೆ ವಿದ್ಯಾರ್ಥಿಗಳು ನಾರ್ಮಲ್ ಆಗಿ ಹೋಗ್ಬೋದಾಗಿರುತ್ತೆ. ಆ ರೇಂಜ್ಗೆ ಒಂದು ತುಂಬಾ ಕಟ್ಟುನಿಟ್ಟಾಗಿ ಏನು ಇದನ್ನ ಸಂಬಂಧಪಟ್ಟಂತೆ ಮಾಡ್ತಿಲ್ಲ. ಅಂದರೆ ಡ್ರೆಸ್ಗೆ ಸಂಬಂಧಪಟ್ಟಂತೆ, ಒಂದು ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಅಂಥದ್ದೇನು ಮಾಡಿಲ್ಲ ಅವರು. ಅಂದರೆ ರೆಸ್ಟ್ರಿಕ್ಟ್ ಮಾಡಿದಾರ ಅಂತ ಏನು ಕೇಳ್ತೀರಿ. ಸೊ ಆ ರೇಂಜ್ಗೆ ಇಲ್ಲ. ಸೊ ಆತಂಕ ಭಯನ ಪಡಕ್ಕೆ ಹೋಗ್ಬೇಡಿ, ನಾರ್ಮಲ್ ಆಗಿ ಇರಿ. ಬಟ್ ಏನೇನಾಗಿರೋ ಮಾಡ್ಬೇಕು, ಏನು ಮಾಡಬಾರ್ದು, ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ. ಸೊ ಈಗ ಸ್ಕ್ರೀನ್ ಮುಖಾಂತರ ತೋರಿಸ್ತೀನಿ ಬನ್ನಿ. ಇಲ್ಲಿ ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಕೊಟ್ಟಿದ್ದಾರೆ. ಪ್ರಮುಖವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಅನ್ನೋದಾಗಿ. ನಾನು ಇಲ್ಲಿ ಅಭ್ಯರ್ಥಿಗಳಿಗೆ ಟೈಮ್ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರಲ್ಲ, ಪ್ರಮುಖವಾಗಿ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅರ್ಥ ಆಗೋ ಥರದಲ್ಲಿ ನಿಮಗೆ. ಪೇಪರ್ 1 ಮತ್ತು ಪೇಪರ್ 2 ಅಂತ ಕೊಟ್ಟಿದ್ದಾರೆ, ಬೆಲ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇದೇನಿದೆಯಲ್ಲ, ಒಂದು ಡಿಜಿಟಲ್ ಫಿಂಗರ್ ಪ್ರಿಂಟ್ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ, ಅದನ್ನು ಕ್ಯಾಪ್ಚರ್ಗೆ ಸಂಬಂಧಪಟ್ಟಂತೆ, ಫೇಶಿಯಲ್ ಒಂದು ರೆಕಗ್ನೈಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಕ್ರಿಯೆಗಳಿರ್ತಂತೆ. ಅದಕ್ಕೆ ಒಂದು ಪೇಪರ್ 1 ಅಭ್ಯರ್ಥಿಗಳು ಬೆಳಿಗ್ಗೆ ಅಂದರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು 2 ಗಂಟೆ ಮುಂಚಿತವಾಗಿ ಇರಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪೇಪರ್ 1 ಅಭ್ಯರ್ಥಿಗಳು 7 ಗಂಟೆ AM ಇಂದ 9 ಗಂಟೆ AM ತನಕ ಈ ಒಂದು ಪ್ರಕ್ರಿಯೆಗಳನ್ನು ಮುಗಿಸ್ಕೋಬೇಕು ಅಂತ ಹೇಳಿದರೆ, ಪೇಪರ್ 2ನ ಅಭ್ಯರ್ಥಿಗಳು 11:30ರಿಂದ 1:30 ಒಳಗಡೆ ಇದನ್ನು ಮುಗಿಸ್ಕೋಬೇಕು ಅಂತ. ಮತ್ತು ಅಭ್ಯರ್ಥಿಗಳು ಎಕ್ಸಾಮ್ ಹಾಲ್ಗೆ ಏನಿರುತ್ತಲ್ಲ, ಸೊ ಅದೇ ಎಂಟ್ರಿ ಆಗೋದಂಥದ್ದು ಏನಿರುತ್ತಲ್ಲ ಸಮಯ, ಪೇಪರ್ 1 ಅವರು 9 ಗಂಟೆಗೆ ಎಂಟ್ರಿ ಆಗಿರಬೇಕಂತ, ಪೇಪರ್ 2 ಅವರು 1:30ಕ್ಕೆ PM ಎಂಟ್ರಿ ಆಗಿರಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಲಾಂಗ್ ಬೆಲ್ ಆಗುತ್ತೆ ಅಂತ ಆ ಸಂದರ್ಭದಲ್ಲಿ. ನಂತರದಲ್ಲಿ ಒಂದು ಕ್ವಶನ್ ಪೇಪರ್ ಏನಿರುತ್ತಲ್ಲ, ಬುಕ್ಲೆಟನ್ನು ಯಾವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಯಾವಾಗ ಕೊಡ್ತಾರೆ, ಮತ್ತು OMR ಶೀಟ್ಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದರೆ ಅಭ್ಯರ್ಥಿಗಳಿಗೆ ಸಿಂಗಲ್ ಬೆಲ್ ಆಗುತ್ತೆ. ಪೇಪರ್ 1 ಅವರಿಗೆ 9:15ಕ್ಕೆ ಅದನ್ನು ಕೊಡ್ತಾರೆ, ಪೇಪರ್ 2 ಅವರಿಗೆ 1:45 PMಗೆ ಅದನ್ನು ಕೊಡ್ತಾರೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಏನು ಅಪ್ಲಿಕೇಶನ್ ಇರುತ್ತಲ್ಲ ಅದನ್ನು ಫಿಲಪ್ ಮಾಡಲಿಕ್ಕೆ ಸಂಬಂಧಪಟ್ಟಂತೆ OMR ಶೀಟ್ ಆಗಿರ್ಬೋದು, ಶೇಡ್ಗೆ ಸಂಬಂಧಪಟ್ಟಂತೆ ಇನ್ಸ್ಟ್ರಕ್ಷನ್ಸ್, ಎಕ್ಸಾಂಪಲ್ ಎಲ್ಲ ಅವ್ರು ಎಕ್ಸಾಂಪಲ್ ಮಾಹಿತಿನ ಕೊಡ್ತಾರಂತೆ. ಅದಕ್ಕೆ ಪೇಪರ್ 1 ಅವರಿಗೆ 9:25ಕ್ಕೆ ಅದನ್ನು ತಿಳಿಸ್ತಾರೆ, 1:55ಕ್ಕೆ ಪೇಪರ್ 2 ಅವರಿಗೆ ಅದನ್ನು ತಿಳಿಸ್ತಾರೆ. ಸಿಂಗಲ್ ಬೆಲ್ ಕೂಡ ಆಗುತ್ತಂಥ ಸಂದರ್ಭದಲ್ಲಿ. ಮತ್ತು ಎಕ್ಸಾಮ್ ಸ್ಟಾರ್ಟ್ ಮಾಡೋದಕ್ಕೆ OMR ಶೀಟನ್ನು ಫಿಲ್ ಮಾಡಲಿಕ್ಕೆ, ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟಿಂಗು ಪೇಪರ್ 1 ಅವರಿಗೆ 9:30ಕ್ಕೆ ಶುರುವಾದರೆ, ಪೇಪರ್ 2 ಅಭ್ಯರ್ಥಿಗಳಿಗೆ 2 ಗಂಟೆಗೆ ಅದು ಶುರುವಾಗುವಂಥದ್ದು ಇರುತ್ತೆ. ಸಿಂಗಲ್ ಬೆಲ್ ಕೂಡ ಆಗುತ್ತಾಗ. ಮತ್ತು ಲಾಸ್ಟ್ ಒಂದು ಬೆಲ್ ಮಾಡ್ತಾರೆ 5 ಮಿನಿಟ್ಸ್ ಇರಬೇಕಾದ್ರೆ ಅಭ್ಯರ್ಥಿಗಳಿಗೆ. ಪೇಪರ್ 1 ಅವರಿಗೆ 12 ಗಂಟೆಗೆ ಎಕ್ಸಾಮ್ ಮುಗಿತಾರೆ, 11:55ಕ್ಕೆ ಒಂದು ಬೆಲ್ ಆಗುವಂಥದ್ದು ಇರುತ್ತೆ. ನಂತರದಲ್ಲಿ ಪೇಪರ್ 2 ಅವರಿಗೆ 4:25ಕ್ಕೆ PMಗೆ ಒಂದು ಸಿಂಗಲ್ ಬೆಲ್ ಆಗುತ್ತೆ. ನಂತರದಲ್ಲಿ ಎಕ್ಸಾಮ್ ಎಂಡ್ ಏನಿರುತ್ತಲ್ಲ ಆ ಒಂದು ಕೊನೆಯ ಒಂದು ಬೆಲ್ ಏನಿರುತ್ತಲ್ಲ ಅದನ್ನು ಪೇಪರ್ 1 ಅವರಿಗೆ 12 ಗಂಟೆ ಮಾಡಿದ್ರೆ, ಪೇಪರ್ 2 ಅಭ್ಯರ್ಥಿಗಳಿಗೆ 4:30 PMಗೆ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಅಭ್ಯರ್ಥಿಗಳಿಗೆ ಸೂಚನೆ, ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಳಿ. ಪರೀಕ್ಷಾ ಪ್ರವೇಶ ಪತ್ರ ಇಲ್ಲದೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿ ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಎಕ್ಸಾಮ್ ಹಾಲ್ಗೆ ಆಲ್ ಟಿಕೆಟ್ ಇಲ್ಲದೆ ಅಭ್ಯರ್ಥಿಗಳಿಗೆ ಅವಕಾಶ ಕೊಡೋದಿಲ್ಲ ಅಂತ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಓದ್ಕೋಬೋದಾಗಿರುತ್ತೆ, ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲೇ. ಎಲ್ಲ ಅಭ್ಯರ್ಥಿಗಳು ಎರಡನೇದಾಗಿ ಫಿಂಗರ್ ಪ್ರಿಂಟ್, ನಂತರದಲ್ಲಿ ಫಿಂಗರ್ ಮತ್ತು ಡಿಜಿಟಲ್ ಬೆರಳಚ್ಚು ದಾಖಲಿಸುವಿಕೆ ಮತ್ತು ಮುಖ ಗುರುತಿಸುವಿಕೆ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕಿರುವುದರಿಂದ ನಿಗದಿತ ಪರೀಕ್ಷಾ ಸಮಯಕ್ಕಿಂತ, ಅಂದರೆ ಏನು ಟೈಮಿಂಗ್ಸ್ ಇರುತ್ತಲ್ಲ ಎಕ್ಸಾಮ್ ಅದು, ಅದಕ್ಕಿಂತ ಮುಂಚೆನೇ 2 ಗಂಟೆ ಮೊದಲೇ ಪರೀಕ್ಷಾ ಹಾಲಲ್ಲಿ ಆಗಮಿಸಬೇಕು ಅಂತ ತಿಳಿಸಿದ್ದಾರೆ. ಎಲ್ಲ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿ ನಡೆಸುವ ಹ್ಯಾಂಡ್ ಹೆಡ್ ಮೆಂಟಲ್ ಡಿಟೆಕ್ಟರ್ HHMD ಅಂತಕ್ಕಂಥದ್ದು ಏನಿರುತ್ತಲ್ಲ, ಈ ಒಂದು ತಪಾಸಣೆಗೆ ಒಳಗಾಗುವುದು ಕಡ್ಡಾಯ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಎಲ್ಲ ಅಭ್ಯರ್ಥಿಗಳ ಪ್ರವೇಶ ಪತ್ರವನ್ನು ಅವರು ಮೂಲ ಗುರುತಿನ ಚೀಟಿಯೊಂದಿಗೆ, ಅಂದರೆ ಹಾಲ್ ಟಿಕೆಟ್ ಇರುತ್ತಲ್ಲ ಎಕ್ಸಾಮ್ ಹಾಲ್ದು, ಅದನ್ನು ತೊಗೊಂಡೋಗಿರಿ ಎಕ್ಸಾಮ್ದು ನಿಮ್ಮದು ಟಿ.ಇ.ಟಿದು. ನಂತರದಲ್ಲಿ ಮೂಲ ಗುರುತಿನ ಚೀಟಿಯೊಂದಿಗೆ QR ಕೋಡ್
ರೀಡರ್ ಬಳಸಿ ಪರಿಶೀಲಿಸಿರುವುದರಿಂದ ಪ್ರವೇಶ ಪತ್ರದ ಮೂಲ ಅಂದರೆ ಗುರುತಿನ ಚೀಟಿ ಅಂದರೆ ಆಲ್ ಟಿಕೆಟನ್ನು ತೊಗೊಂಡೋಗಿರ್ಬೇಕು ಅಭ್ಯರ್ಥಿಗಳು. ಜೊತೆಗೆ ಮೂಲ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡು, ವೋಟರ್ ಐ ಡಿ ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ಐ ಡಿ, ಅದಕ್ಕೆ ಸಂಬಂಧಪಟ್ಟಂತೆ ಆಗಿರೋ ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರು ಒಂದನ್ನು ತೊಗೊಂಡೋಗ್ಬೇಕಿರುತ್ತೆ ನೀವೇ ಅಂತ ಪ್ರೂವ್ ಮಾಡಲಿಕ್ಕೆ ನಿಮಗೆ. ಓಕೆನಾ, ನಿಮ್ಮ ಒಂದು ಫೇಸ್ ಇರತಕ್ಕಂಥದ್ದು. ಇವುಗಳಲ್ಲಿ ಯಾವುದು ಮತ್ತೆ ತುಂಬ ಹಳೇದಾಗಿದೆ ಆಧಾರ್ ಕಾರ್ಡ್ ಅಂತ ಫೋಟೋಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ರೀಸೆಂಟ್ ಇರೋ ಥರದ್ದು ಯಾವ್ದಾದ್ರು ತೊಗೊಂಡೋಗಿ. ಓಕೆನಾ, ಅಭ್ಯರ್ಥಿಗಳಿಗೆ ವೋಟರ್ ಐ ಡಿ ಎಲ್ಲ ಕೂಡ ನಡೀತವೆ, ಡ್ರೈವಿಂಗ್ ಲೈಸೆನ್ಸ್ ಈ ಥರ ಏನೇ ಇದ್ದರೂ ಕೂಡ. ಇವುಗಳಲ್ಲಿ ಯಾವುದಾದ್ರೂ ಒಂದು ತರತಕ್ಕದ್ದು ಅಂತ ಮಾಹಿತಿನ ಕೊಟ್ಟಿದ್ರೆ ಅಲ್ಲಿ ಮೆನ್ಷನ್ ಮಾಡಿದಲ್ಲಿ ಯಾವ್ದಾದ್ರು ತೊಗೊಂಡೋಗಿ ಆಧಾರ್ ಕಾರ್ಡು, ಪೆನ್ ಕಾರ್ಡ್ ಏನಿದ್ರು. ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬಂದ ಕೂಡಲೇ ಬಯೋಮೆಟ್ರಿಕ್ ಸಾಧನ ಮೂಲಕ ಬೆರಳಚ್ಚು ದಾಖಲಿಸಬೇಕು. ಬೆರಳಚ್ಚು ಸರಿಯಾಗಿ ಮೂಡಲು ಮೆಹಂದಿ, ಪಾಲಿಶ್ ಇತ್ಯಾದಿಗಳನ್ನು ಹಚ್ಚದೆ ಕೈ ಬೆರಳುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳತಕ್ಕದ್ದು ಮಾಹಿತಿನ ಕೊಟ್ಟಿದ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅಭ್ಯರ್ಥಿಗಳು ಮೆಹಂದಿ ಅಥವಾ ಪಾಲಿಶನ್ನು ಹಾಕೊಂಡಿದ್ರೆ ಸೊ ಆ ಎಕ್ಸಾಮ್ ಟೈಮ್ ಇರುತ್ತಲ್ಲ ಆ ಸಂದರ್ಭದಲ್ಲಿ ಅದನ್ನು ರಿಮೂವ್ ಮಾಡಿ ಇಟ್ಕೊಂಬಿಡಿ. ಅಂದರೆ ಆ ಸಂದರ್ಭದ ದಿನ ಏನಿರುತ್ತಲ್ಲ 2-3 ದಿನ ಹಿಂದಿನ ಟೈಮಲ್ಲಿ ಮೆಹಂದಿ ಅಥವಾ ಪಾಲಿಶ್ಗಳನ್ನು ಹಾಕೋಬೇಡಿ. ಯಾಕಂದರೆ ಅದು ಬೆರಳಚ್ಚು 3 ದಿನ ಹೋಗ್ಬೋದಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ, ಸ್ವಚ್ಛವಾಗಿ ಇಟ್ಟುಕೊಳ್ಳತಕ್ಕದ್ದು ಅಂತ. ಪರೀಕ್ಷೆಯು ಅವಧಿಯಲ್ಲಿ ಅಭ್ಯರ್ಥಿಗಳು ನಿರಂತರ CCTVಯ ನಿಗಾ ವೀಕ್ಷಣೆಯಲ್ಲಿ ಇರ್ತೀರಂತ ಮಾಹಿತಿನ ಕೊಟ್ಟಿದ್ದಾರೆ. ಪರೀಕ್ಷಾ ಸಂದರ್ಭದಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದ ಅಭ್ಯರ್ಥಿಗಳಿಗೆ ಸೂಚನೆಗಳು ಕಡ್ಡಾಯವಾಗಿ ಓದಿಕೊಳ್ಳಬೇಕು ಅಂತ ಇದನ್ನೆಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಇನ್ನೂ ಒಂದು ಎರಡು ಅಪ್ಡೇಟ್ ಬಂದರೂ ಕೂಡ ನಾವು ಮಾಹಿತಿನ ಕೊಡ್ತೇವೆ ಮತ್ತು ಇಲಾಖಾ ವೆಬ್ಸೈಟ್ನಲ್ಲಿ ಕೂಡ ನೋಡ್ಕೋಬೋದಾಗಿರುತ್ತೆ. ಅಭ್ಯರ್ಥಿಗಳು ಪೇಪರ್ 1 9:30ಕ್ಕೆ, ಪೇಪರ್ 2 2 ಗಂಟೆ ನಂತರ ಪರೀಕ್ಷಾ ಕೊಠಡಿಗೆ ಪ್ರವೇಶಿಸಲು ಅವಕಾಶ ಇರೋದಿಲ್ಲ. ಆ ಟೈಮಿಂಗ್ಸ್ ಆದಮೇಲೆ ಎಕ್ಸಾಮ್ ಆಗಿ ಅವಕಾಶ ಇರೋದಿಲ್ಲ ನಿಮಗೆ ಅಂತ ತಿಳಿಸಿದ್ದಾರೆ. ಮತ್ತು OMR ಉತ್ತರ ಪತ್ರಿಕೆಗಳನ್ನು ಶೇಡ್ ಮಾಡಲು ಕಪ್ಪು ಅಥವಾ ನೀಲಿ ಪೆನ್ನು ಅಂದರೆ ಬ್ಲ್ಯಾಕ್ ಅಥವಾ ಬ್ಲೂ ಪೆನ್ ಇರುತ್ತಲ್ಲ ಅದು ಬಾಲ್ ಪೆನ್ ಮಾತ್ರ ಬಳಸಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಜೆಲ್ ಪೆನ್ಗಳನ್ನೆಲ್ಲ ಜಾಸ್ತಿ ಇಂಕ್ ಬರುವಂಥದ್ದನ್ನು ತೊಗೊಂಡು ಹೋಗಬೇಡಿ. ನಂತರದಲ್ಲಿ 5ನೇದು ನಿಮ್ಮ ಪ್ರಶ್ನೆ ಪತ್ರಿಕೆ ಪುಸ್ತಕ ಸಂಖ್ಯೆ ಮತ್ತು OMR ಉತ್ತರ ಪತ್ರಿಕೆ ಸಂಖ್ಯೆ ಒಂದೇ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಂದರೆ ಕ್ವಶನ್ ಪೇಪರ್ ಆ್ಯಂಡ್ ಬುಕ್ಲೆಟ್ ಕೊಟ್ಟಿರುತ್ತಲ್ಲ ಅದು ಮತ್ತು OMR ಬುಕ್ಲೆಟ್ ಏನಿರುತ್ತಲ್ಲ ಅದರ ಒಂದು ನಂಬರ್ಗಳು ಒಂದೇ ಇದೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ. ಅದನ್ನು ಖಚಿತಪಡಿಸ್ಕೋಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ವ್ಯತ್ಯಾಸ ಏನಾರ ಕಂಡು ಬಂದರೆ ಅಭ್ಯರ್ಥಿಗಳು ಕೂಡಲೇ ಮೇಲ್ವಿಚಾರಕ ಇರ್ತಾರಲ್ಲ ಇನ್ವಿಜಿಲೇಟರ್, ಕೊಠಡಿ ಇನ್ವಿಜಿಲೇಟರ್ ಅವ್ರಿಗೆ ಗಮನಕ್ಕೆ ತರಬೇಕು ಅಂತ ಹೇಳಿದ್ದಾರೆ. ಮತ್ತು 6ನೇದು ಉತ್ತರಿಸುವ ಮೊದಲು OMR ಸೀರಿಯಲ್ ನಂಬರ್ ಅನ್ನೊಂದರ ಅಂಕಣದಲ್ಲಿ ನಿಮ್ಮ ಅರ್ಜಿ ಸಂಖ್ಯೆಯನ್ನು ಭರ್ತಿ ಮಾಡುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ OMR ಶೀಟ್ನಲ್ಲಿ ನಿಮ್ಮ ಒಂದು ಅರ್ಜಿ ಸಂಖ್ಯೆ ಇರುತ್ತಲ್ಲ ಅಪ್ಲಿಕೇಶನ್ ನಂಬರ್ ಅದನ್ನು ಎಂಟ್ರಿ ಮಾಡಬೇಕು ಅಂತ, ಮತ್ತು ಸರಿಯಾದ ವೃತ್ತವನ್ನು ಶೇಡ್ ಮಾಡುವುದು ಅಂತ. ಅದನ್ನು ಬರೆದ ಮೇಲೆ ಕೆಳಗಡೆ ಶೇಡ್ ಮಾಡಬೇಕಿರ್ತದೆ, ಅದನ್ನು ಕೂಡ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಿಮಗಲ್ಲಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ವೈಟ್ನರ್ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಮತ್ತು ಹಾಗೂ ಬಳಸಿದ್ದಲ್ಲಿ ಅಂದರೆ ವೈಟ್ನರ್ ಏನಾರು ಬಳಸಿದ್ರೆ ಅದನ್ನು ಬಳಸಬಾರ್ದು, ಮತ್ತು ಬಳಸಿದ್ರೆ ಅಂಥ ಸಂದರ್ಭದಲ್ಲಿ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳು ಮುದ್ರಿತ ಅಥವಾ ಲಿಖಿತ ಸಾಮಗ್ರಿಗಳು, ಮೊಬೈಲ್ ಫೋನ್, ಕ್ಯಾಲ್ಕುಲೇಟರ್ ಅಥವಾ ಯಾವುದೇ ಎಲೆಕ್ಟ್ರಿಕ್ ಸಾಧನಗಳನ್ನು ಮತ್ತು ನಿಷೇಧಿತ ವಸ್ತುಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ತೆಗೆದುಕೊಂಡು ಹೋಗಲು ಅನುಮತಿ ಇರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇವುಗಳನ್ನು ಅಲೋ ಮಾಡೋದಿಲ್ಲ ಎಕ್ಸಾಮ್ ಹಾಲ್ನಲ್ಲಿ. ಅಭ್ಯರ್ಥಿಗಳು ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಅಭ್ಯರ್ಥಿಗಳು ಇವುಗಳನ್ನು ಅವಾಯ್ಡ್ ಮಾಡಿ. ಅಂದರೆ ಅಭ್ಯರ್ಥಿಗಳು ಮುದ್ರಿತ ಅಂದರೆ ಪ್ರಿಂಟ್ ಆಗಿರತಕ್ಕಂಥ ಯಾವ್ದಾದ್ರು ನೋಟ್ಸ್ಗಳು ಬರ್ತಾವೆ ಅಂಥದ್ದಾಗಿರ್ಬೋದು, ಲಿಖಿತ ಸಾಮಗ್ರಿಗಳು ಅಂದರೆ ಬರೆದಿರತಕ್ಕಂಥದ್ದು, ನಂತರದಲ್ಲಿ ಮೊಬೈಲ್ ಫೋನ್ಗಳಾಗಿರ್ಬೋದು, ಕ್ಯಾಲ್ಕುಲೇಟರ್ಗಳನ್ನು, ಯಾವುದೇ ಎಲೆಕ್ಟ್ರಿಕ್ ಸಾಧನಗಳು, ಎಲೆಕ್ಟ್ರಿಕ್ ವಾಚ್ಗಳನ್ನು ಕೂಡ ಬಿಡೋದಿಲ್ಲ ಅವರು. ನಿಷೇಧಿತ ವಸ್ತುಗಳು ಏನಿದಾವಲ್ಲ ಅವುಗಳನ್ನು ತೆಗೆದುಕೊಂಡು ಹೋಗಲು ಅನುಮತಿ ಇರೋದಿಲ್ಲ, ಪರ್ಮಿಷನ್ ಇರೋದಿಲ್ಲ. ಪರೀಕ್ಷೆ ಮುಗಿದ ನಂತರ ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಗಳನ್ನು ಕೊಠಡಿ ಮೇಲ್ವಿಚಾರಕರಿಗೆ ಹಸ್ತಾಂತರಿಸಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಾರ್ಮಿನಲ್ ರೋಲ್ನಲ್ಲಿ ಸಹಿ ಮಾಡಬೇಕು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ನಂತರ ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಉಮೇದುವಾರಿಕೆಯನ್ನು ರದ್ದುಗೊಳಿಸಲಾಗ್ತದೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆ ಕಾರ್ಬನ್ ರಹಿತ ಪತ್ತಿಯನ್ನು ಮಾತ್ರ ತೆಗೆದುಕೊಂಡು ಹೋಗುವುದು. ಅಂದರೆ OMRಗೆ ಸಂಬಂಧಪಟ್ಟಂತೆ ನಿಮಗೆ ಕೊಟ್ಟಿರ್ತಾರೆ ಕಾರ್ಬನ್ ರಹಿತ ಒಂದು ಮಾದರಿಯನ್ನು, ಅಂದರೆ ನೀವೇನು ಟಿಕ್ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಅದು ಅಚ್ಚಾಗುವಂಥದ್ದು, ಅವುಗಳನ್ನು ತೊಗೊಂಡು ಹೋಗ್ಬೋದು ಅಂತ ಮಾಹಿತಿನ ಕೊಟ್ಟಿದ್ದಾರೆ, ತೆಗೆದುಕೊಂಡು ಹೋಗುವುದು ಅಂತ. ಮತ್ತು ಅಭ್ಯರ್ಥಿಗಳು ಯಾವುದೇ ರೀತಿಯ ದುಷ್ಕೃತ್ಯವನ್ನು ಎಸಗಿರುವುದು ಕಂಡು ಬಂದಲ್ಲಿ ಪರೀಕ್ಷಾ ನಿಯಮಗಳ ಪ್ರಕಾರ ಅವರ ವಿರುದ್ಧ ಕಾನೂನು ಕ್ರಮ. ಇಲ್ಲಿ ಅಭ್ಯರ್ಥಿಗಳು ಗಮನಿಸಿ, ಏನಾರು ನೀವು ಎಕ್ಸಾಮಲ್ಲಿ ಏನಾದರೂ ದುಷ್ಕೃತ್ಯ ಏನಾದ್ರು ಮಾಡಿದಂಥ ಸಂದರ್ಭದಲ್ಲಿ ಕಾಪಿ ಆಗಿರ್ಬೋದು, ಬೇರೆ ಏನಾದರೂ ಅಹಿತಕರ ಒಂದು ಘಟನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಗಲಾಟೆ ಬೇರೆ ಏನಾದರೂ ಮಾಡಿದಾಗ ಪರೀಕ್ಷಾ ಒಂದು ನಿಯಮದ ಪ್ರಕಾರದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ತಗೋತೀವಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ರವೇಶ ಪತ್ರದಲ್ಲಿ ಭಾವಚಿತ್ರ ಸ್ಪಷ್ಟವಾಗಿಲ್ದಿರೆ ಯಾವಾಗ ನಿಮಗೆ ಅಥವಾ ಅಂಕಣದಲ್ಲಿ ಖಾಲಿ ಇದ್ದರೆ ಕೆಲವು ಅಭ್ಯರ್ಥಿಗಳು ಡಾಕ್ಯುಮೆಂಟ್ ಅಂದರೆ ಫೋಟೋ ಸರಿಗಿರೋಲ್ಲ ಅಥವಾ ಹಳೆ ಫೋಟೋ ಹಾಕ್ಬಿಟ್ಟಿರ್ತಾರೆ ಅಥವಾ ಆ ಅಭ್ಯರ್ಥಿಗಳಿಗೆ ಫೋಟೋನೇ ಹಾಕಿರೋದಲ್ಲ ಮಿಸ್ ಆಗಿ, ಅಂತ ಅಭ್ಯರ್ಥಿಗಳೇನಾದರೂ ಪಾಸ್ಪೋರ್ಟ್ ಅಳತೆ 2 ಭಾವಚಿತ್ರಗಳನ್ನು ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ಸಲ್ಲಿಸಿ, ಅಲ್ಲಿ ಮೇನ್ ಇರ್ತಾರಲ್ಲ ಅವರಿಗೆ ಅದನ್ನು ತೋರಿಸೋದ್ರ ಮುಖಾಂತರ ಸಬ್ಮಿಟ್ ಮಾಡಿ ಪ್ರವೇಶ ಪತ್ರದಲ್ಲಿ ಲಗತ್ತಿಸಿ ಅವರಿಂದ ದೃಢೀಕರಿಸಿಕೊಳ್ಬೇಕು. ಅಂದರೆ ಆ ಮುಖಾಂತರದಲ್ಲಿ ನೀವು ಅಪ್ಲೋಡ್ ಮಾಡೋದು ಅಥವಾ ಅಲ್ಲಿ ಅವ್ರಿಗೆ ಶೋ ಮಾಡಿ ಅದರ ಮುಖಾಂತರ ಅದನ್ನು ಅಂಟಿಸೋದ್ರ ಮುಖಾಂತರ ಅವ್ರ ಕಡೆಯಿಂದ ವೆರಿಫಿಕೇಷನ್ ಮಾಡಿಸ್ಕೋಬೇಕು ಅಂತ ತಿಳಿಸಿದ್ದಾರೆ. ಅಂದರೆ ವೆರಿಫೈ ಮಾಡಿಸ್ಬೇಕು ಅವ್ರ ಕಡೆಯಿಂದ ಅಂತ ಅಲ್ಲಿ ತೊಗೊಂಡೋಗಿರಿ ಅಂತ ತಿಳಿಸಿದ್ದಾರೆ. ಈ ಥರ ಏನಾರು ಫೋಟೋದಲ್ಲಿ ಏನಾರು ಸಮಸ್ಯೆ ಆಗಿದ್ದರೆ ನಿಮಗೆ. ಇದರೊಂದಿಗೆ ಸರ್ಕಾರದ ಅಧಿಕೃತ ದಾಖಲಾತಿಗಳಾದ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ಫೋಟೋ ಅಂದರೆ ಅಲ್ಲಿ ಅಂಟಿಸೋದಕ್ಕೆ ಸಂಬಂಧಪಟ್ಟ ಅವರನ್ನು ಮಾಹಿತಿ ಕಡೆ ನೀವೇ ಅಂಟಿಸ್ಕೊಂಡೆಲ್ಲ ತೊಗೊಂಡೋಗ್ಬಿಡಿ, ಆಮೇಲೆ ಸಮಸ್ಯೆ ಆಗುತ್ತದು. ಆ ಕಾರಣಕ್ಕೆ ಆಧಾರ್ ಕಾರ್ಡು ಅಥವಾ ನೀವೇ ಪ್ರೂವ್ ಮಾಡಲಿಕ್ಕೆ ನಿಮ್ಮದೇನೆ ಅದು ಅಲ್ಲಿ ಫೋಟೋ ಬಂದಿಲ್ಲ ಅನ್ನೋದಕ್ಕೆ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ವೋಟರ್ ಐಡಿ ಯಾವುದಾದ್ರು ಒಂದನ್ನು ತೊಗೊಂಡೋಗಿ. ಬಟ್ ಇಲ್ಲಿ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಅವುಗಳನ್ನು ಒಂದನ್ನು ಪರಿಶೀಲನೆಗೆ ಒದಗಿಸಬೇಕು. ಅಂದರೆ ಅವ್ರ ಮುಖಾಂತರ ಇದೆ ನಾವು ಇಲ್ಲಿ ಫೋಟೋ ಕೊಟ್ಟಿಲ್ಲ ಹಾಗೆ ಅಂದ್ಬಿಟ್ಟು ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಮಾಹಿತಿಯನ್ನು ಶೇರ್ ಮಾಡಿ.